ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದ ಭೀಕರತೆಯ ಫೋಟೋಗಳು ಈಗಾಗಲೇ ವೈರಲ್ ಆಗಿದೆ. ಈ ಬೆನ್ನಲ್ಲೇ ರೇಣುಕಾಸ್ವಾಮಿಯವರ ತಂದೆ ಶಿವನಗೌಡರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮ ಮಗನನ್ನ ಯಾವ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಅನ್ನುವಂಥ ಫೋಟೋಗಳು ವೈರಲ್ ಆಗಿದೆ. ಈ ಬಗ್ಗೆ ಏನು ಹೇಳ್ತೀರಿ? ನಮಗೆ ಆ ಫೋಟೋ ನೋಡಿ ನಿಜವಾಗ್ಲೂ ಭಾಳಷ್ಟು ಆಘಾತ ಆಗಿದೆ. ಮೊದಲು ಬರೀ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತಂದು ಹೇಳ್ತಾಯಿದ್ರು, ಕಾಮೆಂಟ್ ಮಾಡ್ತಾಯಿದ್ರು. ಈ ಫೋಟೋ ನೋಡಿದರೆ ಅವನು ಎಷ್ಟು ಕಿರ್ಚಾಡಿರ್ತಾನೆ, ಎಷ್ಟು ಒದ್ದಾಡಿರ್ತಾನೆ, ಎಷ್ಟು ನೋವು ಅನುಭವಿರ್ತಾನೆ ಅಂತಂದನು ಊಹೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಅವರು ಬೇಡ್ಕೊಂಡಿದ್ದಾನೆ, ದೈನಾಶ್ ಮಾಡ್ಯಾನೆ, ತಪ್ಪಾಗಿದೆ, ಬಿಟ್ಬಿಡ್ರಿ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ಏನೇನೆಲ್ಲ ಬೇಡ್ಕೊಂಡಿದ್ದಾನೆ. ಆದರೂ ಕೂಡ ಅವರಿಗೆ ಕರುಣೆ ಬಂದಿಲ್ಲ, ಅನುಕಂಪ ಬಂದಿಲ್ಲ, ಒಂದು ಸ್ವಲ್ಪ ಎಳ್ಕಾಳಷ್ಟು ಅನುಕಂಪ ತೋರಿಸಿಲ್ಲ. ಭಾಳಷ್ಟು ನಮಗೆ ನಿಜವಾಗ್ಲೂ ನಮ್ಮ ಫ್ಯಾಮ್ಲಿ ನಾವು ಸುಧಾರಿಸ್ಕೊಳ್ಬೇಕನ್ನೋ ಅಷ್ಟೊತ್ತಲೇ ಮತ್ತೆ ನಮಗೆ ಮರುಕಳಿಸಿ ಅತ್ಯಂತ ಆಘಾತ ಆಗಿಬಿಟ್ಟಿದೆ. ಇದನ್ನು ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಆದರೆ ಹೆಂಗೆ ಇದು ಇಷ್ಟು ಅವರಲ್ಲಿ ಒಬ್ಬರಲ್ಲೂ ಸ್ವಲ್ಪ ಮಾನವೀಯತೆ ಇರಲಿಲ್ವಾ, ಕರುಣೆ ಇರಲಿಲ್ವಾ? ಅಷ್ಟು ಕೇಳ್ಕೊಂಡಿದ್ದಾನೆ, ಮಾಡ್ಕೊಂಡಿದ್ದಾನೆ, ಇದಾದರೂ ಅನಿಸಿಲ್ಲ ಅಂತ ಭಾಳಷ್ಟು ನಮಗೆ ದಿಗ್ಭ್ರಮೆ ಆಗಿಬಿಟ್ಟಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು ಶಬ್ದನೇ ಬರ್ತಿಲ್ಲ, ಅಷ್ಟು ನೋವು ಆಗಿದೆ. ಏನು ಮಾಡೋದು, ಹೆಂಗೆ ತಡ್ಕೋಬೇಕು ನಾವು? ನಾನು ಆ ಸೊಸೆಗೆ ಏನು ಹೇಳಬೇಕು? ಆ ಹುಡುಗಿ ನೋಡಿ ಅದು ಹೆಂಗೆ ಒದ್ದಾಡಿರ್ತಾಳೆ ಅಂತ ನನಗೆ ಭಾಳಷ್ಟು ನಮಗೆ ನೋವು ಆಗ್ತಾಯಿದೆ. ಆಕಿನ್ನು ಹೆಂಗೆ ಸಮಾಧಾನ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಮಗೆ ಇಲ್ಲಿವರೆಗೂ ಅರ್ಥ ಆಗ್ತಾಯಿಲ್ಲ. ನಟ ದರ್ಶನ್ ಅವರು ಒಂದು ಹೆಣ್ಣಿಗಾಗಿ ಇಷ್ಟೊಂದು ಕ್ರೂರವಾಗಿ ನಿಮ್ಮ ಮಗನನ್ನು ಕೊಲೆ ಮಾಡುವಂಥ ಅಗತ್ಯ ಇತ್ತಾ? ಈ ಫೋಟೋಗಳನ್ನು ನೋಡಿದಾಗ 34 ಕಡೆ ಚುಚ್ಚಿ ಕೊಂದಿರುವಂಥದ್ದು ಏನು ಅನ್ನಿಸ್ತಾ ಇದೆ ಸರ್? ಹೆಂಗೆ ಹೇಳ್ಬೇಕು ಅವ್ರಿಗೆ? ಹಾಗೆ ನಮಗೆ ಅವರು ನಿಜವಾಗ್ಲೂ ದೇವರು ಆಗ್ಬೇಕು, ನಟನೆ ಜೊತೆಗೆ ದೇವರು ಆಗ್ಬೋದಾಗಿತ್ತು. ಸ್ವಲ್ಪ ಮಾನವೀಯತೆ, ಮನುಷ್ಯತ್ವ ತೋರಿಸಿದ್ರೆ ಆ ತಪ್ಪನ್ನು ಅವನಿಗೆ ಬುದ್ಧಿವಾದ ಹೇಳಿ ಅವನಿಗೆ ಇದನ್ನು ಮಾಡಿ ಎಲ್ಲರೂ ಮಾಡಿ ಕಳಿಸ್ಬೋದಾಗಿತ್ತು. ಆದರೆ ಈ ರೀತಿಯೇ ವರ್ತನೆ ಭಯಂಕರ ನಮಗೇನು ಭಾಳಷ್ಟು ನೋವು ತಂದಿದೆ. ಏನು ಮಾಡಬೇಕು ಅವ್ರಿಗೆ? ಹೆಂಗೆ ನಾನು ಅವ್ರನ್ನ ನಟರಂಥ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ. ಇದೆಲ್ಲ ಚಿತ್ರ ನೋಡಿ ನೀವು ಇನ್ನೂ ಅವ್ರ ಬಗ್ಗೆ ಹೊಗಳ್ತೀರಿ ಅಂದರೆ ಏನು ಹೇಳಬೇಕು? ಅವರು ನಟನೆಯಲ್ಲಿ ಅಷ್ಟೇ, ಆದರೆ ನಿಜ ಜೀವನದಲ್ಲಿ ಒಂಥರ ಖಳನಾಯಕನಿದ್ದು ಖಳನಾಯಕ, ರಾಕ್ಷಸ ಮನೋಭಾವ ತೋರಿದ್ದಾರೆ. ರಾಕ್ಷಸನೇನು ನಿಜ ಜೀವನ ರಾಕ್ಷಸ ಅಂದರೆ ಹೆಂಗಿರ್ತಾರೆ ಹಿಂಗಿರ್ತಾರಂತ ಈಗ ಜನರಿಗೆ ಪಾಠ ಹೇಳಂಗಾಗಿದೆ ಈ ಪರಿಸ್ಥಿತಿ. ಅಂಥದ್ರಲ್ಲಿ ನಿಜವಾಗಲೂ ನಮಗೆ ಕಣ್ಣೀರು ಹತ್ತು ಕಣ್ಣೀರೇ ಬತ್ತಿ ಹೋಗ್ಬಿಟ್ಟಿದೆ. ಏನು ನಮಗೆ ಇದನ್ನೇ ಬರ್ತಾಯಿಲ್ಲ, ಸಹಿಸೋಣಕ್ಕಾಗ್ತಲ್ಲ, ತಾಡ್ಕೊಳಕ್ಕಾಗ್ತಲ್ಲ. ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಅಪ್ಸೆಟ್ ಆಗಿಬಿಟ್ಟಿದೆ. ಇದನ್ನು ಹೆಂಗೆ ನಾವು ನಿಭಾಯಿಸ್ಬೇಕನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ರೇಣುಕಾಸ್ವಾಮಿ ಅವರು ನಿಮ್ಮ ಕುಟುಂಬದ ಒಂದು ಕುಡಿ, ಒಬ್ಬನೇ ಮಗ. ಇವತ್ತು ಮಗನ ಭೀಕರ ಫೋಟೋಗಳು ವೈರಲ್ ಆಗಿರುವಂಥದ್ದು. ಆ ಫೋಟೋಗಳು ನೋಡಿದಾಗ ನೀವು ಆತನನ್ನು ಎತ್ತಿ ಬೆಳೆಸಿ ಮುದ್ದಾಡಿ ಸಾಕಿ ಸಲಹಿದವರು, ಇವತ್ತೇನು ಅನ್ನಿಸ್ತಾ ಇದೆ ಸರ್? ಸರ್, ತಡ್ಕೊಳಕ್ಕಾಗ್ತಿಲ್ಲ ಸರ್. ಅದೇ ಹೇಳಿ ಸರ್, ಕರುಳು ಕಿತ್ತು ಬರ್ತಾಯಿದೆ. ಅದೇ ಹೇಳಿದ್ನಲ್ಲ, ಎಷ್ಟು ಒದ್ದಾಡಿರ್ಬೋದು ಅವನು, ಎಷ್ಟು ಕಿರ್ಚಾಡಿರ್ಬೋದು, ಎಷ್ಟು ಅವನು ಅಂಗಲಾಚಿ ಬೇಡ್ಕೊಂಡಿದ್ದಾನೆ, ಎಲ್ಲರಿಗೂ ಕೈ ಮುಗಿದ್ದಾನೆ, ಹೆಂಡತಿ ಬಗ್ಗೆ ಹೇಳಿದ್ದಾನೆ, ಪ್ರೆಗ್ನೆಂಟ್ ಇದ್ದಾನೆ ಅಂತ ಕೇಳಿದ್ದಾನೆ, ನಮ್ಮ ಅಜ್ಜಿ ಬಗ್ಗೆ ಹೇಳಿರ್ತಾನೆ, ನಮ್ಮ ತಂದೆ ತಾಯಿ ಬಗ್ಗೆ ಹೇಳಿರ್ತಾನೆ. ಅವ್ರಿಗೆ ಇಳ್ಕೊಳ್ಳೋಷ್ಟು ಮಾನವೀಯತೆ, ಮನುಷ್ಯತ್ವ, ಅನುಕಂಪ ತೋರಿಸಿಲ್ಲ. ಸ್ವಲ್ಪ ಮಾನವೀಯತೆ ತೋರಿಸಿದ್ರೆ ಇಂಥದ್ದೆಲ್ಲ ಆಗ್ತಿಲ್ಲ. ತಪ್ಪು ಮಾಡಿದ್ದೆ, ತಪ್ಪಿಗೆ ಒಂದು ತಿದ್ಕೊಳಕ್ಕೆ ಒಂದು ಅವಕಾಶ ಕೊಡ್ಬೋದಾಗಿತ್ತು ಅವರು ಅಂತ ನಾನು ಹೇಳೋದು. ದರ್ಶನ್ ಅವ್ರ ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಅಲ್ಲೇ ಇದ್ದರು, ಅವರು ಕೂಡ ಚಪ್ಪಲಿಲಿ ಹೊಡೆದ್ರು ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಒಂದು ಫೋಟೋಗಳು ನೋಡಿದಾಗ ಆತ ಆ ಒಂದು ಲಾರಿಯ ಪಕ್ಕದಲ್ಲಿ ಕೂತ್ಕೊಂಡು ಆತನನ್ನು ಬೆತ್ತಲೆ ಮಾಡಿ ಆ ಒಂದು ಭೀಕರತೆಯ ಮುಂದೆ ಕೂಡ ಪವಿತ್ರ ಗೌಡ ಇದ್ದರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ನೋಡ್ರಿ, ಹೆಣ್ಣು ಮಗಳಿಗೆ ಮಾತೃದೇವೋ ಅಂತಾರೆ, ಕರುಣಾಮಯಿ ಅಂತಾರೆ, ದಯಾಮಯಿ ಅಂತಾರೆ, ಏನೆಲ್ಲ ಶಬ್ದಗಳು ಉತ್ಪಾದಿಸ್ತಾರೆ ಹೆಣ್ಣು ಮಗಳಿಗೆ. ಅಷ್ಟು ಆದರೆ ಈ ಹೆಣ್ಮಗಳು ಅಷ್ಟು ಕ್ರೂರತೆಯಿಂದ ವರ್ತಿಸಿದ್ದಾರೆ ಅಂದರೆ ಹೆಂಗೆ ಏನು ಹೇಳಬೇಕು? ಅಷ್ಟು ಬೇಡ್ಕೊಂಡಾರೆ, ಅಷ್ಟು ಕೇಳ್ಕೊಂಡಿದ್ದಾನೆ, ತಪ್ಪಾಗಿ ಅಂತ ಒಪ್ಕೊಂಡಿದ್ದಾನೆ. ಅವಳು ಕೂಡ ಮನುಷ್ಯತ್ವ ಇರಲೇ ಇಲ್ಲ ಅನ್ನೋದಕ್ಕೆ ಏನು ಹೇಳ್ಬೇಕು ನಾನು? ಅದಕ್ಕೆ ಶಬ್ದನೇ ಇಲ್ಲ. ಅವಳು ಕೂಡ ಒಂದು ಹೆಣ್ಣು ರಾಕ್ಷಸ ಅನ್ಬೋದು ಅಷ್ಟೇ. ಸರ್, ನೀವು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನಾವು ಮಾತಾಡ್ತೇವೆ ಅನ್ನುವಂಥದ್ದು. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ, ಇವರ ರಾಕ್ಷಸ ಕೃತ್ಯ ಕೂಡ ಬಯಲಾಗಿದೆ. ಈಗ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆ ಬೇಕು ಅನ್ನುವಂಥದ್ದನ್ನು ಆಗ್ರಹಿಸ್ತೀರಿ? ನಾನು ಶಿಕ್ಷೆ ಆಗ್ಬೇಕಂದ್ರೆ ನನ್ನ ಮಗ ಹೆಂಗೆ ಒದ್ದಾಡಿದ್ದಾನೆ, ಎಷ್ಟು ಅವನು ನೋವು ಅನುಭವಿಸಿದ್ದಾನೆ, ಅದೇ ಥರ ಕಿರುಕುಳ ಕೊಡುವಂಥ ಶಿಕ್ಷೆ ಆಗಬೇಕು.
ಬರೀ ಜೈಲು ಸಿಕ್ಕನೆ 4 ಗೋಡೆ ಮಧ್ಯೆ ಇರೋದನ್ನು ಇದನ್ನೆಲ್ಲ ಆಜೀವನ ಇದು ಅಲ್ಲ. ಈ ಶಿಕ್ಷೆಗೆ ಅದೇ ಥರ ಶಿಕ್ಷೆ ಆದರೆ ಕೂಡ ಮುಂದೆ ಯಾರೂ ಆ ರೀತಿ ಮಾಡೋದಿಲ್ಲ. ಇಲ್ಲದೆ ಹೋದರೆ 4 ಗೋಡೆ ಮಧ್ಯೆ ಸಿನಿಮಾ ಟಿ ವಿ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಅದು ಇದು ಮಾಡ್ಕೊಂಡಿದ್ದೆ ಈ ಜೈಲು ಶಿಕ್ಷೆ ಆಗೋದು ಜೈಲು ಶಿಕ್ಷೆ ಅಲ್ಲೇ ಅಲ್ಲ. ಅದೇ ಥರ ಕ್ರೂರ ಅವ್ರಿಗೆ ಅನುಭವಿಸ್ಬೇಕು, ಆ ನೋವಿನ ಅನುಭವ ಆಗಬೇಕು. ಅವನು ನನ್ನ ಮಗ ಏನು ನೋವು ಅನುಭವಿಸಿದ್ದಾನೆ, ಎಷ್ಟು ಒದ್ದಾಡಿದಾನಲ್ಲ, ಅದೇ ಥರ ಶಿಕ್ಷೆನೇ ಕೊಡಬೇಕು ನ್ಯಾಯಾಲಯ ಅಂತ ನಾ ಬೇಡ್ಕೊಳ್ಳೋದು. ಒಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನು ರಾಕ್ಷಸ ಕೃತ್ಯವನ್ನ ಮೆರೆದಿತ್ತು ಅಂತ ರಾಕ್ಷಸ ಕೃತ್ಯದಲ್ಲಿ ನನ್ನ ಮಗ ಬಲಿಯಾಗಿದ್ದಾನೆ, ಅವರಿಗೂ ಕೂಡ ಅಂಥದ್ದೇ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರ ಮಾತಾಗಿದೆ. ರಾಜಶೇಖರ್, BTV ಕನ್ನಡ, ಚಿತ್ರದುರ್ಗ.